ಎರಡನೇ ದಿನದ ಪಾದಯಾತ್ರೆ ಈಗ ಶುರುವಾಗಿದೆ ಮತ್ತು ಭೋಜನ ವಿರಾಮದ ಬಳಿಕ ಮತ್ತೆ ಪುನರಾರಂಭ ಮಾಡಿರ್ತಕ್ಕಂಥದ್ದು ಬಸವನಪುರದಿಂದ ಮತ್ತೆ ಮುಂದುವರೆದಾಗಿ ಕೆಂಗಲ್ ಮಾರ್ಗವಾಗಿ ಸಾಗ್ತಾ ಇರ್ತಕ್ಕಂಥದ್ದು. ಇನ್ನೇನು ಸಮೀಪ 8-10 ಕಿಲೋಮೀಟರ್ ಒಳಗೆ ಕೆಂಗಲ್ ಕೂಡ ಸಮೀಪತಕ್ಕಂಥದ್ದು. ಸುಮಾರು 5 ಗಂಟೆ ಸುಮಾರಿಗೆ ತಲುಪುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಈಗ ಪಾದಯಾತ್ರೆಯಲ್ಲಿ ತಾವು ಕೂಡ ಏನು ಹೆಜ್ಜೆ ಆಗ್ತಾ ಇದ್ದಾರೆ. ಪರಿಷತ್ನ ವಿರೋಧ ಪಕ್ಷದ ನಾಯಕರಂತ ಚಲವಾದಿ ನಾರಾಯಣಸ್ವಾಮಿ ಅವರು ಹಾಗೆಯೇ ಎನ್ ಮಹೇಶ್ ಅವರು ಮಾಜಿ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಈ ಕುರಿತಂತೆ ಮಾತನಾಡೋದಕ್ಕೆ ಈಗ ಒಂದು ಪಾದಯಾತ್ರೆ ಕುರಿತಂತೆ ಮಾತನಾಡೋ ವಿಚಾರವಾಗಿ ಈಗ ಮೊದಲನೇದಾಗಿ ಚಲವಾದಿ ನಾರಾಯಣಸ್ವಾಮಿ ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ನಾನು ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತಿನ ಪಾದಯಾತ್ರೆ ತಾವು ಹೆಜ್ಜೆ ಹಾಕಿ ಬೆಳಿಗ್ಗೆಯಿಂದ ಬರ್ತಾ ಇದ್ದೀರಿ, ಏನು ಅನ್ನಿಸ್ತಾ ಇದೆ ಸರ್? ಭಾಳ ಖುಷಿ ಅನಿಸ್ತಾ ಇದೆ. ಕೆಳಗಡೆ ಕಾಲು ನೋಯ್ತಾ ಇದೆ, ಆದರೂ ಮನಸ್ಸಿನಲ್ಲಿ ಭಾಳ ಖುಷಿ ಇದೆ. ಯಾಕಂದರೆ ದಲಿತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸದಲ್ಲಿ ಭಾರತೀಯ ಜನತಾ ಪಕ್ಷ, ಜನತಾದಳ ಅಂದರೆ NDA ಎಲ್ಲ ಮುಖಂಡರುಗಳು ಕೂಡ ಒಮ್ಮತದಿಂದ ದಲಿತರ ಆ ಒಂದು ಕೂಗಿಗೆ ಇವತ್ತು ಧ್ವನಿ ಕೊಟ್ಟು ಅವರ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತೇಳಿ ಮೈಸೂರಿನವರೆಗೆ ನಡೀತಾ ಇದ್ದಾರಲ್ಲ, ಇದು ಭಾಳ ಸಂತೋಷದ ಸಂಗತಿ. ಈಗ ಕೇರಳದ ವಯನಾಡಿನಲ್ಲಿ ಭೂಕುಸಿತ ಆಯಿತು. ಅಲ್ಲಿಯವರಿಗೆ ಈಗ 100 ಮನೆಗಳನ್ನು ಘೋಷಣೆ ಮಾಡಿರ್ತಕ್ಕಂಥ ಮನೆಗಳನ್ನು ಕಟ್ಟಿಸ್ಕೊಡ್ತೀನಿ ಅಂತ ರಾಜ್ಯ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಎಲ್ಲೋ ನೋಡಿದ್ರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನೋ ರೀತಿ ಮಾಡ್ತಿದ್ದಾರೆ ಅಂತ. ಯಾಕೆಂದರೆ ರಾಜ್ಯದಲ್ಲಿ ಕೂಡ ಅನಾಹುತ ಆಗಿರ್ತಕ್ಕಂಥದ್ದು ಕರಾವಳಿ ಭಾಗದಲ್ಲಿ. ಆದರೆ ಅಲ್ಲಿ ಎಲ್ಲಿಯೂ ಕೂಡ ಇವರು ಕೂಡ ಅವರಿಗೆ ಘೋಷಣೆ ಮಾಡುವಂಥದ್ದು ಆಗಿಲ್ಲ, ಮನೆಗಳನ್ನಾಗಲಿ ಸೂರು ಕಲ್ಪಿಸ್ಕೊಡುವಂಥದ್ದು. ತಾವು ಏನು ಹೇಳ್ತೀರಿ? ಯಾಕೆ ರಾಹುಲ್ ಗಾಂಧಿ ಅವರ ಕ್ಷೇತ್ರ ಅನ್ನೋ ಒಂದು ಕಾರಣಕ್ಕೆ ಆ ರೀತಿಯಾಗಿ ಏನಾರು ಮಾಡೋದ್ರಂತ? ಈ ಸರ್ಕಾರ ಬಂದಾಗಲೇ ಬರವನ್ನು ತಲೆ ಮೇಲೆ ಹೊತ್ಕೊಂಡು ಬಂದಿತ್ತು, ಅದಕ್ಕೆ ಯಾವ ಪರಿಹಾರ ಕೊಡಲಿಲ್ಲ. ಈಗ ಕೆಲವು ಕಡೆ ಬರ ಇದೆ, ಕೆಲವು ಕಡೆ ನೆರೆ ಇದೆ. ನೆರೆ ಸಮಸ್ಯೆಗೂ ಕೂಡ ನಮ್ಮ ಪಕ್ಷದ 6 ಟೀಮ್ಗಳು ಹೋಗಿ ಈಗಾಗಲೇ ವೀಕ್ಷಣೆ ಮಾಡಿ ವರದಿಯನ್ನು ಕೊಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿ ಇರುವಾಗ ಈ ಕಾಂಗ್ರೆಸ್ ಇರೋದೇನೆ ಬೇರೆಯವ್ರಿಗಾಗಿ. ಈ ರಾಷ್ಟ್ರದಲ್ಲಿ ಸರ್ಕಾರ ಇದ್ದರೆ ಭಾರತದವರೆಲ್ಲ ಭಾರತದ ಕಾಂಗ್ರೆಸ್ಸು ಪಾಕಿಸ್ತಾನಕ್ಕೆ ಇಲ್ಲ ಅಂತಂತಂದರೆ ಚೀನಾಗೆ ಬೇರೆ ಕಡೆಗೆ ಸಪೋರ್ಟ್ ಮಾಡ್ತದೆ. ಇಲ್ಲಿದ್ದಾಗ ಏನು ಮಾಡ್ತಾರೆ ಅಂತಂದರೆ ರಾಜ್ಯಗಳಿಗೆ ಸಪೋರ್ಟ್ ಮಾಡ್ತದೆ. ಅಲ್ಲಿ ಯಾರಾದರೂ ನಮ್ಮದು ಈ ಆನೆ ತುಳಿದೊಬ್ಬ ಸತ್ತೋದ್ರು, ಆನೆ ಕರ್ನಾಟಕದಿಂದ ಅಲ್ಲಿಗೆ ಹೋಗ್ಬಿಟ್ಟಿತ್ತಂತೆ, ಅದಕ್ಕೆ ದುಡ್ಡು ಕೊಟ್ಟರು. ಈಗ ಅದೇ ವಯನಾಡಿಗೆ ಇದೇನು ಗೊತ್ತಾ, ಈಗ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕು ಅಂತೇಳಿ ಕಾಂಗ್ರೆಸ್ ಹೇಳಕ್ಕೆ ಶುರು ಮಾಡಿದೆ. ಅದಕ್ಕೆ ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಏನೋ ಪ್ರಿಯಾಂಕಾ ಗಾಂಧಿನ, ರಾಹುಲ್ ಗಾಂಧಿನ ಪ್ಲೀಸ್ ಮಾಡಲಿಕ್ಕೆ ಅಲ್ಲೋಗಿ 100 ಮನೆ ಕಟ್ಟಿಸ್ಕೊಳ್ತಾರೆ. ಅರೇ, ನಮ್ಮ ದುಡ್ಡಲ್ಲಿ ನೀವ್ಯಾವ್ರಿ ಕಟ್ಸೋಕ್ಕೆ? ಇಲ್ಲಿ ಜನ ಮನೆ ಬಿದ್ದು ಸಾಯ್ತಾವ್ರಲ್ಲ, ಅವ್ರದ್ದು ಕಟ್ಸ್ಕೊಡ್ರಿ. ಮೊದಲು 3,000 4,000 ಕೊಡೋದಲ್ಲ. ನೋಡಿ, ಯಡಿಯೂರಪ್ಪನವ್ರು ಇದ್ದಾಗ ಇದೇ ಪರಿಸ್ಥಿತಿ ಬಂದಾಗ 5-5 ಲಕ್ಷ ಕೊಟ್ಟರು ಮನೆ ಕಟ್ಸ್ಕೊಡ್ಲಿಕ್ಕೆ. ಈಗ ನೀವು ಕೊಡ್ರಿ, ಅದು ಬಿಟ್ಟು ನೀವು ನಮ್ಮ ದುಡ್ಡನ್ನು ತಗೊಂಡಾಗ ಅವ್ರಿಗೆ ಕೊಡೋಕ್ಕೆ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ? ಸಿದ್ದರಾಮಯ್ಯ ಆಟ ಆಡ್ತಿದ್ದಾರೆ ಜನರ ದುಡ್ಡಲ್ಲಿ. ಅದು ದಲಿತರ ದುಡ್ಡುಗಳನ್ನೆಲ್ಲ ಲೂಟಿ ಮಾಡಿ ನುಂಗಿ ಇವತ್ತು ಆಟ ಆಡ್ತಿದ್ದಾರೆ. ಇದಕ್ಕೆ ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಜನ ಬಹಳ ನಂಬಿಕಸ್ಥರು. ಪರಿಶಿಷ್ಟ ಜಾತಿ ವರ್ಗಗಳು ನಿಮ್ಮನ್ನು ನಂಬಿದ್ದಕ್ಕೆ ಅವರ ಚರ್ಮ ತೆಗೆದು ಚಪ್ಪಲಿ ಮಾಡಿ ಹಾಕ್ಕೊಂಡಿದ್ದೀರಿ. ಆದರೆ ಒಂದು ಸಂದರ್ಭ ಬಂದಾಗ ಆ ಚಪ್ಪಲಿಗಳನ್ನೆಲ್ಲ ನಮ್ಮವರು ಕೈಯಲ್ಲಿ ಹಿಡ್ಕೊಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಪರಿಷತ್ನ ವಿಪಕ್ಷ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಅವರು ಭಾಳ ಖಾರವಾಗಿಯೇ ಮಾತಾಡಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಹೋರಾಟ ಯಾವ ರೀತಿಯಾಗಿ ಮತ್ತಷ್ಟು ತೀವ್ರಗೊಳಿಸ್ತಾರೆ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎರಡನೇ ದಿನದ ಪಾದಯಾತ್ರೆ ಈಗ ಶುರುವಾಗಿದೆ ಮತ್ತು ಭೋಜನ ವಿರಾಮದ ಬಳಿಕ ಮತ್ತೆ ಪುನರಾರಂಭ ಮಾಡಿರ್ತಕ್ಕಂಥದ್ದು ಬಸವನಪುರದಿಂದ ಮತ್ತೆ ಮುಂದುವರೆದಾಗಿ ಕೆಂಗಲ್ ಮಾರ್ಗವಾಗಿ ಸಾಗ್ತಾ ಇರ್ತಕ್ಕಂಥದ್ದು. ಇನ್ನೇನು ಸಮೀಪ 8-10 ಕಿಲೋಮೀಟರ್ ಒಳಗೆ ಕೆಂಗಲ್ ಕೂಡ ಸಮೀಪತಕ್ಕಂಥದ್ದು. ಸುಮಾರು 5 ಗಂಟೆ ಸುಮಾರಿಗೆ ತಲುಪುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಈಗ ಪಾದಯಾತ್ರೆಯಲ್ಲಿ ತಾವು ಕೂಡ ಏನು ಹೆಜ್ಜೆ ಆಗ್ತಾ ಇದ್ದಾರೆ. ಪರಿಷತ್ನ ವಿರೋಧ ಪಕ್ಷದ ನಾಯಕರಂತ ಚಲವಾದಿ ನಾರಾಯಣಸ್ವಾಮಿ ಅವರು ಹಾಗೆಯೇ ಎನ್ ಮಹೇಶ್ ಅವರು ಮಾಜಿ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಈ ಕುರಿತಂತೆ ಮಾತನಾಡೋದಕ್ಕೆ ಈಗ ಒಂದು ಪಾದಯಾತ್ರೆ ಕುರಿತಂತೆ ಮಾತನಾಡೋ ವಿಚಾರವಾಗಿ ಈಗ ಮೊದಲನೇದಾಗಿ ಚಲವಾದಿ ನಾರಾಯಣಸ್ವಾಮಿ ಅವ್ರನ್ನ ಮಾತಾಡ್ತಾ ಹೋಗ್ತೇನೆ. ನಾನು ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತಿನ ಪಾದಯಾತ್ರೆ ತಾವು ಹೆಜ್ಜೆ ಹಾಕಿ ಬೆಳಿಗ್ಗೆಯಿಂದ ಬರ್ತಾ ಇದ್ದೀರಿ, ಏನು ಅನ್ನಿಸ್ತಾ ಇದೆ ಸರ್? ಭಾಳ ಖುಷಿ ಅನಿಸ್ತಾ ಇದೆ. ಕೆಳಗಡೆ ಕಾಲು ನೋಯ್ತಾ ಇದೆ, ಆದರೂ ಮನಸ್ಸಿನಲ್ಲಿ ಭಾಳ ಖುಷಿ ಇದೆ. ಯಾಕಂದರೆ ದಲಿತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸದಲ್ಲಿ ಭಾರತೀಯ ಜನತಾ ಪಕ್ಷ, ಜನತಾದಳ ಅಂದರೆ NDA ಎಲ್ಲ ಮುಖಂಡರುಗಳು ಕೂಡ ಒಮ್ಮತದಿಂದ ದಲಿತರ ಆ ಒಂದು ಕೂಗಿಗೆ ಇವತ್ತು ಧ್ವನಿ ಕೊಟ್ಟು ಅವರ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತೇಳಿ ಮೈಸೂರಿನವರೆಗೆ ನಡೀತಾ ಇದ್ದಾರಲ್ಲ, ಇದು ಭಾಳ ಸಂತೋಷದ ಸಂಗತಿ.
ಈಗ ಕೇರಳದ ವಯನಾಡಿನಲ್ಲಿ ಭೂಕುಸಿತ ಆಯಿತು, ಅಲ್ಲಿಯವರಿಗೆ ಈಗ 100 ಮನೆಗಳನ್ನು ಘೋಷಣೆ ಮಾಡಿರ್ತಕ್ಕಂಥ ಮನೆಗಳನ್ನು ಕಟ್ಟಿಸ್ಕೊಡ್ತೀನಿ ಅಂತ ರಾಜ್ಯ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲೋ ನೋಡಿದ್ರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅನ್ನೋ ರೀತಿ ಮಾಡ್ತಿದ್ದಾರೆ ಅಂತ. ಯಾಕೆಂದರೆ ರಾಜ್ಯದಲ್ಲಿ ಕೂಡ ಅನಾಹುತ ಆಗಿರ್ತಕ್ಕಂಥದ್ದು ಕರಾವಳಿ ಭಾಗದಲ್ಲಿ, ಆದರೆ ಅಲ್ಲಿ ಎಲ್ಲಿಯೂ ಕೂಡ ಇವರು ಕೂಡ ಅವರಿಗೆ ಘೋಷಣೆ ಮಾಡುವಂಥದ್ದು ಆಗಿಲ್ಲ, ಮನೆಗಳನ್ನಾಗಲಿ ಸೂರು ಕಲ್ಪಿಸ್ಕೊಡುವಂಥದ್ದು. ತಾವು ಏನು ಹೇಳ್ತೀರಿ? ಯಾಕೆ ರಾಹುಲ್ ಗಾಂಧಿ ಅವರ ಕ್ಷೇತ್ರ ಅನ್ನೋ ಒಂದು ಕಾರಣಕ್ಕೆ ಆ ರೀತಿಯಾಗಿ ಏನೋ ಮಾಡಿದ್ರೆ ಅಂತ. ಈ ಸರ್ಕಾರ ಬಂದಾಗಲೇ ಬರವನ್ನು ತಲೆ ಮೇಲೆ ಹೊತ್ಕೊಂಡು ಬಂದಿತ್ತು, ಅದಕ್ಕೆ ಯಾವ ಪರಿಹಾರ ಕೊಡಲಿಲ್ಲ. ಈಗ ಕೆಲವು ಕಡೆ ಬರ ಇದೆ, ಕೆಲವು ಕಡೆ ನೆರೆ ಇದೆ. ನೆರೆ ಸಮಸ್ಯೆಗೂ ಕೂಡ ನಮ್ಮ ಪಕ್ಷದ 6 ಟೀಮ್ಗಳು ಹೋಗಿ ಈಗಾಗಲೇ ವೀಕ್ಷಣೆ ಮಾಡಿ ವರದಿಯನ್ನು ಕೊಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿ ಇರುವಾಗ ಈ ಕಾಂಗ್ರೆಸ್ ಇರೋದೇನೆ ಬೇರೆಯವ್ರಿಗಾಗಿ. ಈ ರಾಷ್ಟ್ರದಲ್ಲಿ ಸರ್ಕಾರ ಇದ್ದರೆ ಭಾರತದವರೆಲ್ಲ ಭಾರತದ ಕಾಂಗ್ರೆಸ್ಸು ಪಾಕಿಸ್ತಾನಕ್ಕೆ ಇಲ್ಲ ಅಂತಂತಂದರೆ ಚೀನಾಗೆ ಬೇರೆ ಕಡೆಗೆ ಸಪೋರ್ಟ್ ಮಾಡ್ತದೆ. ಇಲ್ಲಿದ್ದಾಗ ಏನು ಮಾಡ್ತಾರೆ ಅಂತಂದರೆ ರಾಜ್ಯಗಳಿಗೆ ಸಪೋರ್ಟ್ ಮಾಡ್ತದೆ. ಅಲ್ಲಿ ಯಾರಾದರೂ ನಮ್ಮದು ಈ ಆನೆ ತುಳಿದೊಬ್ಬ ಸತ್ತೋದ್ರು, ಆನೆ ಕರ್ನಾಟಕದಿಂದ ಅಲ್ಲಿಗೆ ಹೋಗ್ಬಿಟ್ಟಿತ್ತಂತೆ, ಅದಕ್ಕೆ ದುಡ್ಡು ಕೊಟ್ಟರು. ಈಗ ಅದೇ ವಯನಾಡಿಗೆ ಇದೇನು ಗೊತ್ತಾ, ಈಗ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕು ಅಂತೇಳಿ ಕಾಂಗ್ರೆಸ್ ಹೇಳಕ್ಕೆ ಶುರು ಮಾಡಿದೆ. ಅದಕ್ಕೆ ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಏನೋ ಪ್ರಿಯಾಂಕಾ ಗಾಂಧಿನ ರಾಹುಲ್ ಗಾಂಧಿನ ಪ್ಲೀಸ್ ಮಾಡಲಿಕ್ಕೆ ಅಲ್ಲೋಗಿ 100 ಮನೆ ಕಟ್ಟಿಸ್ಕೊಳ್ತಾರೆ. ರೇ, ನಮ್ಮ ದುಡ್ಡಲ್ಲಿ ನೀವ್ಯಾವ್ರಿ ಕಟ್ಸೋಕ್ಕೆ? ಇಲ್ಲಿ ಜನ ಮನೆ ಬಿದ್ದು ಸಾಯ್ತಾವ್ರಲ್ಲ, ಅವ್ರದ್ದು ಕಟ್ಸ್ಕೊಡ್ರಿ. ಮೊದಲು 3,000 4,000 ಕೊಡೋದಲ್ಲ. ನೋಡಿ, ಯಡಿಯೂರಪ್ಪನವ್ರು ಇದ್ದಾಗ ಇದೇ ಪರಿಸ್ಥಿತಿ ಬಂದಾಗ 5-5 ಲಕ್ಷ ಕೊಟ್ಟರು ಮನೆ ಕಟ್ಸ್ಕೊಡ್ಲಿಕ್ಕೆ. ಈಗ ನೀವು ಕೊಡ್ರಿ, ಅದು ಬಿಟ್ಟು ನೀವು ನಮ್ಮ ದುಡ್ಡನ್ನು ತಗೊಂಡಾಗ ಅವ್ರಿಗೆ ಕೊಡೋಕ್ಕೆ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ? ಸಿದ್ದರಾಮಯ್ಯ ಆಟ ಆಡ್ತಿದ್ದಾರೆ ಜನರ ದುಡ್ಡಲ್ಲಿ. ಅದು ದಲಿತರ ದುಡ್ಡುಗಳನ್ನೆಲ್ಲ ಲೂಟಿ ಮಾಡಿ ನುಂಗಿ ಇವತ್ತು ಆಟ ಆಡ್ತಿದ್ದಾರೆ. ಇದಕ್ಕೆ ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಜನ ಬಹಳ ನಂಬಿಕಸ್ಥರು. ಪರಿಶಿಷ್ಟ ಜಾತಿ ವರ್ಗಗಳು ನಿಮ್ಮನ್ನು ನಂಬಿದ್ದಕ್ಕೆ ಅವರ ಚರ್ಮ ತೆಗೆದು ಚಪ್ಪಲಿ ಮಾಡಿ ಹಾಕ್ಕೊಂಡಿದ್ದೀರಿ. ಆದರೆ ಒಂದು ಸಂದರ್ಭ ಬಂದಾಗ ಆ ಚಪ್ಪಲಿಗಳನ್ನೆಲ್ಲ ನಮ್ಮವರು ಕೈಯಲ್ಲಿ ಹಿಡ್ಕೊಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಪರಿಷತ್ನ ವಿಪಕ್ಷ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಅವರು ಭಾಳ ಖಾರವಾಗಿಯೇ ಮಾತಾಡಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಹೋರಾಟ ಯಾವ ರೀತಿಯಾಗಿ ಮತ್ತಷ್ಟು ತೀವ್ರವನ್ನುಗೊಳಿಸ್ತಾರೆ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.